ಹಲೋ ಎವ್ರಿವನ್, ನಾನು ಇವತ್ತಿನ ವಿಡಿಯೋದಲ್ಲಿ ಜೋಳದ ರೊಟ್ಟಿ ಜೊತೆ ಬದನೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ಆಗ ತಿಳಿಯುತ್ತೆ. ಈಸಿಯಾಗಿ ಕ್ವಿಕ್ಕಾಗಿ ಆಗೋ ಅಂಥ ಬದನೆಕಾಯಿ ಪಲ್ಯ ಹಾಗೆ ಜೋಳದ ರೊಟ್ಟಿನ ಮಾಡ್ತಾಯಿದ್ದೀನಿ. ಹಾಗೆ ಫಸ್ಟ್ಗೆ ನಾನಿಲ್ಲಿ ಕಡಲೆ ಬೀಜನ ತೊಗೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಸಿಪ್ಪೆ ಬಿಡೋ ಥರ ಕೆಂಪುಗಾಗೋಗೆ ಹುರ್ಕೋಬೇಕು. ಹಾಗೆ ಬದನೆಕಾಯಿ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು, ರುಚಿಯಾಗೂ ಕೂಡ ಇರುತ್ತೆ. ಹಾಗೆ ಸ್ವಲ್ಪ 2 ಸ್ಪೂನಷ್ಟು ಎಳ್ಳನ್ನ ಆ್ಯಡ್ ಮಾಡಿಕೊಂಡು ಎಳ್ಳನ್ನು ಸಹ ಲೈಟಾಗಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಕಪ್ಪು ಎಳ್ಳು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನಾನಿವತ್ತು ಬಿಳಿ ಎಳ್ಳನ್ನ ಯೂಸ್ ಮಾಡಿಕೊಂಡು ಬದನೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈಸಿಯಾಗಿ ಆಗೋ ಅಂಥ ಪಲ್ಯ, ರುಚಿಯಾಗಿರುತ್ತೆ. ಹಾಗೆ ನಾನು ಮತ್ತೆ ಪ್ಯಾನ್ ಇಟ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು ಹಾಗೆ ಸ್ವಲ್ಪ ನಾನಿಲ್ಲಿ ಗೋಡಂಬಿನ ಯೂಸ್ ಮಾಡ್ಕೊಂಡಿದ್ದೀನಿ 3. ಗೋಡಂಬಿ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರಲಿ ಅಂತ ಅಂದು, ಇದು ಆಪ್ಷನಲ್, ಬೇಕಾದರೆ ಯೂಸ್ ಮಾಡ್ಕೋಬೋದು, ಬೇಡದಾದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ ತೆಂಗಿನಕಾಯಿ ಯೂಸ್ ಮಾಡ್ಕೊಂಡಿದ್ದೀನಿ. ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿ ಯಾವುದನ್ನಾದರೂ ಯೂಸ್ ಮಾಡ್ಕೋಬೋದು. ಈಗ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆಗಿರೋ ಇಂಗ್ರೀಡಿಯೆಂಟ್ಸ್ ವಿತ್ ನಾನು ಹುರ್ಕೊಂಡಿದ್ನಲ್ಲ ಕಡಲೆಬೀಜ, ಎಳ್ಳು, ಎರಡನ್ನೂ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡು ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊಂಡು ನಾನು ಹುಣಸೆ ಹಣ್ಣನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಬೇಕಾದರೆ ಹಾಕ್ಕೋಬೋದು, ಬೇಡದೇ ಇದ್ದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ವಾಟರ್ ಆ್ಯಡ್ ಮಾಡಿ ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ. ಇದನ್ನು ತರಿಯಾಗಾದರೂ ರುಬ್ಕೋಬೋದು, ಇಲ್ಲಾಂದರೆ ಚೆನ್ನಾಗಿ ಸಣ್ಣಗೆ ಆಗೋದ್ರೂ ರುಬ್ಕೋಬೋದು. ಕೆಲವ್ರಿಗೆ ಟೇಸ್ಟಲ್ಲಿ ಬೇರೆ ಥರ ಇಷ್ಟ ಇರುತ್ತೆ, ಆ ರೀತಿ ಮಾಡ್ಕೋಬೋದು. ಈಗ ನಾನು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಹಾಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೆಣ್ಣೆ ಬೇರೆ ಏನು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಸಾಸಿವೆ ಹಾಗೆ ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ, ಹೀಗೆ ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿತಾ ಇದೆ. ಆಗ ನಾನು ಕಡಲೆಬೇಳೆ ಹಾಗೆ ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಹಾಗೆ ಹಚ್ಕೊಂಡಿರೋ ಅಂಥ ಬೆಳ್ಳುಳ್ಳಿನ ಯೂಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿನ ಯೂಸ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಷ್ಟು ಬೇಕಷ್ಟು. ಟೊಮೊಟೊನೂ ಅಷ್ಟೇ, ಚಿಕ್ಕ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಯೂಸ್ ಮಾಡೋದಾದರೆ ಮಾಡ್ಬೋದು, ಇಲ್ಲ ಬರೀ ನಾವು ಹುಣಸೆ ರಸ ಹಾಕ್ಕೊಳ್ತೀವಿ ಅಂದ್ರೂ ಆ ಥರನೂ ಕೂಡ ಮಾಡ್ಕೋಬೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಬೇಯ್ಕೋಬೇಕು ಲೈಟಾಗಿ. ನೀವು ಮನೇಲಿ ಡಿನ್ನರ್ಗೆ ಅಥವಾ ಲಂಚ್ಗೆ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಗೆ ಅರಿಶಿನ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಈಸಿಯಾಗಿ ಆಗೋ ಅಂಥದ್ದು. ಹಾಗೆ ಬದನೆಕಾಯಿ ತುಂಬ ಹೆವಿ ಫೈಬರ್ ಇರೋ ಅಂಥ ವೆಜಿಟೇಬಲ್ ಇದು. ಈಗ ನಾನು ರುಬ್ಬಿದ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ರುಬ್ಬಿದ ಮಿಶ್ರಣನ ಸ್ವಲ್ಪ 2-3 ನಿಮಿಷ ಹೀಗೆ ಫ್ರೈ ಮಾಡ್ಕೋಬೇಕು. ಹಾಗೆ ನಾನಿಲ್ಲಿ ಚಿಕ್ಕದಾಗಿರೋ ಅಂಥ ಬದನೆಕಾಯಿನ ಅದು ಹುಳ ಎಲ್ಲ ಇದೆಯಾ ಅಂತ ಅಂದು ನೋಡ್ಕೊಂಡ್ಬಿಟ್ಟು ಚೆನ್ನಾಗಿ ಹಚ್ಕೊಂಡಿದ್ದೀನಿ. ಒಳಗಡೆಯಿಂದನಾದರೂ ತುಂಬೋದು. ಹಾಗೆ ನಾನು ಡೈರೆಕ್ಟಾಗಿ ಡಿಪ್ ಮಾಡ್ತಾಯಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಗ್ರೇವಿನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಕೆಲವ್ರಿಗೆ ಲೈಟಾಗಿ ಬೆಂದಿರಬೇಕು, ಇನ್ನು ಕೆಲವ್ರಿಗೆ ತುಂಬ ಸ್ಮ್ಯಾಶ್ ಆಗೋ ಥರ ಬೆಂದಿರಬೇಕು. ಅವ್ರ ರುಚಿಗೆ ಹೇಗೆ ಬೇಕೋ ಹಾಗೆ ಬೇಯಿಸ್ಕೊಂಡು ಮಾಡ್ಕೋಬೋದು. ಬದನೆಕಾಯಿನ ಫೈಬರ್ ಕಂಟೆಂಟ್ ಇರೋದ್ರಿಂದ ಮಾರ್ನಿಂಗ್ ನಾವು ತುಂಬ ಹೆವಿ 12 ಅವರ್ಸ್ ಡ್ಯೂಟಿ ಮಾಡ್ತೀವಿ ಅನ್ನೋರೆಲ್ಲ ಈ ರೀತಿ ಚಪಾತಿ ಪಲ್ಯಗೆಲ್ಲ ಬ್ರಿಂಜಾಲ್ನ ಯೂಸ್ ಮಾಡ್ಕೋಬೋದು. ಹಾಗೆ ಡಿನ್ನರ್ ನೈಟ್ ಟೈಮು ಈ ರೀತಿ ತಿನ್ನೋದ್ರಿಂದನೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ನಾನು ಮುಚ್ಚಿಡ್ಕೊಳ್ತಾ ಇದ್ದೀನಿ. ಈಗ ನಾನು ಜೋಳದ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ರೊಟ್ಟಿನ ಚೆನ್ನಾಗಿ ಮಿತ್ಕೊಂಡು ನಾನು ರೊಟ್ಟಿನ ಉಜ್ಕೊಳ್ತಾ ಇದ್ದೀನಿ.
ನೀವು ಈ ರೀತಿ ರೊಟ್ಟಿ, ಚಪಾತಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಹಾಗೆ ಗೋಧಿ ಚಪಾತಿ, ಹಾಗೆ ಮೈದಾ ಹಿಟ್ಟಿನ ಪರೋಟ ಯಾವುದ್ರಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಹೀಗೆ ನಾನು ಲಟ್ಟಿಸ್ಕೊಂಡು ರೊಟ್ಟಿನ ಬೇಯಿಸ್ಕೊಳ್ತಾ ಇದ್ದೀನಿ. ರೊಟ್ಟಿಗೆ ಬೇಕಾದರೆ ಮಸಾಲೆ ರೊಟ್ಟಿ, ಪ್ಲೈನ್ ರೊಟ್ಟಿ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೊಳ್ಬೋದು. ಈಗ ಇದು ಇನ್ನೂ ಸ್ವಲ್ಪ ಬೇಯಬೇಕಾಗುತ್ತೆ, 2-3 ನಿಮಿಷ. ಹಾಗೆ ಬೇಯಿಸ್ಕೊಂಡಾದಮೇಲೆ ನಾನಿಲ್ಲಿ ನಿಂಬೆ ರಸನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕಂಪ್ಲೀಟ್ 1 ಪೀಸ್ನ ನಿಂಬೆ ರಸನ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಚೆನ್ನಾಗಿ ಬೆಂದಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲಿಂಕ್ನ ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ನೀವೊಂದ್ಸಲ ಮನೇಲಿ ಚೆನ್ನಾಗಿ ಇರುತ್ತೆ ಇದು ಮಾಡ್ಕೊಳ್ಳಿ. ಹಾಗೆ ಗ್ರೇವಿ ನಿಮಗೆ ತಿಕ್ಕಾಗಬೇಕೋ ತಿನ್ನಾಗಬೇಕೋ ಯಾವ ರೀತಿ ಇಷ್ಟಪಡ್ತೀರಾ ಆ ರೀತಿನ ಗ್ರೇವಿನ ಮಾಡ್ಕೊಳ್ಬೇಕಾಗುತ್ತೆ. ಈಗ ಫೈನಲಿ ನಾನು ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾನು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ರುಚಿಯಾದ ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ನಾನು ಇದನ್ನು ಜೋಳದ ರೊಟ್ಟಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ರೊಟ್ಟಿ ಹಾಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕ್ಯಾರೆಟ್ ಪೀಸ್ಗಳ ಜೊತೆ